ಎಲ್ರಿಗೂ ನಮಸ್ಕಾರ. ಮೀಲ್ಸ್ ಇನ್ ಮಿನಿಟ್ಗೆ ಸ್ವಾಗತ. ಇವತ್ತು ತುಂಬ ಸುಲಭವಾಗಿ 15 ನಿಮಿಷಕ್ಕೆ ರುಚಿಯಾದ ಮಸಾಲೆ ಪುರಿನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್: 1 ಟೊಮೆಟೊ ತಗೊಂಡಿದ್ದೀನಿ ಕಟ್ ಮಾಡಿರೋದು, 1 ಬೌಲ್ ಈರುಳ್ಳಿ, 1 ಬೌಲ್ ಬಟಾಣಿ ಪ್ಯೂರಿನ ತಗೊಂಡಿದ್ದೀನಿ, ಬೇಯಿಸಿರೋ ಬಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, 1 ಬೌಲ್ ಬಟಾಣಿ, 1 ಬೌಲ್ ಸೇವ್, ಸ್ವಲ್ಪ ಕಸೂರಿ ಮೇಥಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಮಸಾಲೆ ಬಂದು 1.5 ಟೀ ಸ್ಪೂನ್ ಮಟನ್ ಮಸಾಲ, 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 3/4 ಚಮಚ ಹಾಕಿದ್ದೀನಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲಾನ ತಗೊಂಡಿದ್ದೀನಿ. ರೆಡಿ ಪೂರಿನ ತಗೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದು 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಅಂದರೆ ಸಾಕು, ಅತಿ ಬೇಯೋದೇನು ಬೇಕಿಲ್ಲ, ಸ್ವಲ್ಪ ಬೇಯಲಿ. ಅದು ಬೇಯೋದ್ರೊಳಗೆ ನಾವು ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಹಾಗೇನೂ ಹಾಕ್ಬೋದು, ನಾನು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟ್ ಹಾಕಿದರೆ ಕಡಲೆ ಹಿಟ್ಟಲ್ವಾ, ಸ್ವಲ್ಪ ಗಂಟೇನಾದರೂ ಆದರೆ ಅಂತ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಏನು ಮಸಾಲೆ ಇಟ್ಕೊಂಡಿದ್ದೆ ಆ ಮಸಾಲೆಗಳೆಲ್ಲ ಹಾಕೋತಾ ಇದ್ದೀನಿ. ಆಮೇಲೆ ಬಟಾಣಿ ಪ್ಯೂರಿನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಗಂಟಾಗ್ಬಿಡುತ್ತೆ, ನೋಡಿಕೊಂಡು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ಟೊಮೆಟೊ ಬೆಂದಿದೆ. ಈ ಪ್ಯೂರಿ ಏನಿದೆ ಮಿಕ್ಸ್ ಮಾಡ್ಕೊಂಡಿರೋದು ಇದೆಲ್ಲ ಇದಕ್ಕೆ ಹಾಕೋಣ. ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ 3 ಬೌಲ್ ನೀರನ್ನ ಹಾಕಿದ್ದೀನಿ. ಬಟಾಣಿದು ಏನಿರುತ್ತೆ ಅದನ್ನು ಸೇರಿ 3 ಬೌಲ್ ನೀರು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ, ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಮಾಡ್ಕೊಳ್ಳಿ. ನನಗೆ 3 ಬೌಲೇ ಸಾಕು ಅನ್ನಿಸ್ತು, ಸಾಕಾಗಿದೆ. ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ರುಚಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಹೇಗಿದೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಏನು ಕುದಿಯೋದು ಬೇಡ, 1 ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಹಿಂಗೆ 1 ಕುದಿ ಬಂದರೆ ಸಾಕು, ರೆಡಿಯಾಗೋಯ್ತು. ಇಷ್ಟೇ ಮಸಾಲೆ ಪುರಿ. ನೋಡಿ, ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ, ತುಂಬ ಈಸಿ. ಮಸಾಲೆ ರೆಡಿ ಮಾಡಿದ್ದು ನೋಡಿ 15 ಮಿನಿಟ್ಸು ಆಗಿಲ್ಲ, ಅಷ್ಟು ಜಲ್ದಿ ಮಸಾಲೆ ರೆಡಿ ಆಯಿತು. ಬೌಲ್ ತಗೊಂಡು ಈ ಕಡೆ 1-3 ಸೌಟು ಮಸಾಲೆನ ಹಾಕ್ಕೊಳ್ಳಿ. ಅದಕ್ಕೆ 5-6 ಪೂರಿನ ಹಾಕ್ಕೊಳ್ಳಿ. ಸ್ವಲ್ಪ ಗ್ರೀನ್ ಚಟ್ನಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿಗೆ 7-8 ಹಸಿರು ಮೆಣಸಿನ್ಕಾಯಿ, 10 ದಳ ಪುದೀನ, 2 ಎಸ್ಳು ಕೊತ್ತಂಬರಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಟ್ನಿ ಖಾರ ನೋಡಿ ಹಾಕ್ಕೊಳ್ಳಿ, ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ನಿಮಗೆ ಎಷ್ಟು ಬೇಕು ಖಾರ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಬಟಾಣಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಬಟಾಣಿ ಆದಮೇಲೆ ಈರುಳ್ಳಿನ ಹಾಕಿ ಸೇವ್ ಹಾಕಿದರೆ ನೋಡಿ ರುಚಿಯಾದ ಮಸಾಲೆ ಪುರಿ 15 ನಿಮಿಷಕ್ಕೆ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಟೇಸ್ಟಿಯಾದ ಮಸಾಲೆ ಪುರಿನ ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ. ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.